ನೀಲ ತಲಿ ನೋಡಿ ಹೆಂಗಾಗೈತಿ ಬಾಯ್ಲಿ ಎಣ್ಣೆ ಹಚ್ಚಿ ಚಂದಗೆ ಜಡಿ ಹಾಕ್ತಾನಿ ನಾವಲ್ಲ ಅಂದ್ರೆ ವಲ್ಲಕ್ಕವ ನೀಲ ಎದಕ್ ನನಗೆ ಮನಿ ತುಂಬಾ ಓಡಾಡ್ಸ್ತಿ ನೀಲ ಈಗ ಸಣ್ಣವ ಮನ್ಯಾಗಿಲ್ಲ ತಲಿಗೆ ಕೊಬ್ಬರಿ ಎಣ್ಣೆ ಹಚ್ತೇನಿ ಆಮೇಲೆ ಬಂದ್ಲಂದ್ರ ಬೈತಾಳ ನಿಮ್ ತಲಿಗೆ ಯಾ ನಮ್ನಿ ಕೊಬ್ಬರಿ ಎಣ್ಣೆ ಹಚ್ಕೊಂತೀರಿ ಅಂತ ನಾವಲ್ಲ ಅಂದ್ರೆ ವಲ್ಲಕ್ಕವ ನೀಲ ಕೆಲಸ ತುಂಬೈತಿ ಬಾ ಕಾಡಿಸ್ಬೇಡ ನನಗ ಕಣ್ಣು ಮುಚ್ಕೋ ಹಂಗಾರ ಅಂದ್ರ ಬರ್ತಾನಿ ಇದು ಬೇರೆ ನಿಂದ ಹಠ ನೀಲ ನೀಲ ಬಾರ ಯವ್ವ ನಾವಲ್ಲಿ ಏನು ಚಂದ್ರುಳಿ ಚೆಲುವಿದಾಳಿಕಿ ಸುಂದ್ರಿ ನೀಲ ಮಲ್ಲಿ ನಾನು ನಿನ್ನ ಮಾಡ್ಕೊಳವ ನೀವ್ ಯಾರು ಮಲ್ಲಿ ನಾನು ನಿನ್ ನೋಡಕ್ ಬಂದಿದ್ನಿಲ್ ನಿನ್ನೆ ಇರವು ನನ್ನ ನನ್ ನೋಡಕ್ ಬಂದಿದ್ರ್ಯಾ ಎಲ್ಲ ಕಳ್ಳಿ ನನ್ನ ಮಕನ ನೋಡಿಲ್ಲ ನಿನ್ನೆ ನಾನಂತ್ರು ನಿನ್ನ ನೋಡೇನಿ ಒಂದಳತಿ ಹುಚ್ಚಾಗೇನಿ ಮನೆಗ ಯಾರಿಲ್ಲ ದೊಡ್ಡವರಿದ್ದಾಗ ಬರ್ರಿ ಏ ಹುಚ್ಚಿ ಮನ್ಯಾಗ ದೊಡ್ಡವ್ರ ಕುಟ್ ಮಾತಾಡಕ್ ಬಂದಿಲ್ಲ ನಿನ್ನ ಅಂತಲೇ ಓಟ್ ಕೆಲಸ ಇತ್ತು ನನ್ನಂತೆಲೆ ಏನ್ ಕೆಲಸ ಇಲ್ಲಿ ಬಾ ಹೇಳ್ತಾನಿ ಅದು ನಮ್ಮ ಅಪ್ಪಾಜಿ ಬಂದಿಂದ ಅವ್ರಂತೆಲೆ ಮಾತಾಡ್ರಿ ನೋಡ್ಮಲ್ಲಿ ನಾನು ಬಹಳ ದೊಡ್ಡ ತಲಿ ತಿರ್ಕಾದೇನಿ ಈಗ ನನಗ ನಿನ್ನ ಕೂಟಾಗ ಮಾತಾಡಂಗಾಗೈತಿ ಸರಳ ಮಾತಾಡ್ಬೇಕು ಏನಾರ ನನಗ ಸಿಟ್ಟು ಬಂತ ಏನ್ ಮಾಡ್ತೇನಂತ ನನಗ ಗೊತ್ತಿಲ್ಲ ಏನ್ ಮಾತಾಡ್ಬೇಕು ಮಲ್ಲಿ ಈ ತಗೊಳ್ಳ ನಿನ್ನ ಮುಖ ತೋರಿಸಿ ಮಾತಾಡ ನೋಡ್ಮಲ್ಲಿ ನನ್ನ ಮನಸ್ಸಿಗೆ ನೀನು ಬಾಳ ಹಿಡಿಸಿದಿ ನಮ್ಮ ಇರವನ ಮುಂದ ಹೇಳಿನಿ ನಾಳೆ ಎಷ್ಟೊತ್ತಿದ್ರು ನಾನು ಕೂಡ ಮದ್ವಿ ಮಾಡಿ ನಿನ್ನ ನಮ್ಮನಿಗೆ ಕಳಿಸ್ಬೇಕು ಅಂತ ಒಂದ್ ವೇಳೆ ನಾನು ಕೂಡ ನಿಮ್ಮಪ್ಪ ಏನಾರ ಮದ್ವಿ ಮಾಡಿ ಕೊಡ್ಲಿಲ್ಲ ಅಂದ್ರ ಏನ್ ಮಾಡ್ತೇನೆ ಗೊತ್ತಾ ಇಲ್ಲ ನಿಮ್ಮ ಅಪ್ಪಂದು ಕೊಲೆ ಮಾಡ್ತೇನಿ ಕೊಲೆನ ಇಂತವೆಲ್ಲ ಯಾಕೆ ಮಾತಾಡತ್ತೀರಿ ನಾ ಇರದ ಹಂಗ ನೀನ ನಾ ಹೇಳ್ದಂಗ ಕೇಳ್ಬೇಕ ಒಂದ್ ವೇಳೆ ನನಗೇನಾರ ಇರದ್ದು ಮಾತಾಡಿದೀಯ ನಿನ್ನ ಕತಿನೂ ಮಟ್ಯಾಶ್ ಅಪ್ಪ ದೇವ್ರ ಇವೆಂತ ಮನುಷ್ಯನ ಯಪ್ಪ ಒಂದ್ ಮನಿ ಹುಚ್ಚಿದ್ದಂಗದಾನ ಮನ್ಯಾಗ ನೋಡಿದ್ರ ಯಾರು ಇಲ್ಲ ಇವನ್ ಕೈಯಾಗ ನನ್ನ ಗತಿ ಏನಾಕೈತೋ ಏನೋ ನನ ಕೂಡ ಬಾಯಿಲೆ ಎಲ್ಲಿಗೆ ಎಲ್ಲೇ ಏನು ಕೇಳಂಗಿಲ್ಲ ಬಾ ಅಂದ್ರ ಸರಳ ಬರ್ಬೇಕ ಅಲ್ಲ ನೋಡಿದವ್ರು ಏನ್ ಅನ್ಕೊಳಲ್ಲ ಯಾರ ಏನಾರ ಅನ್ಕೊಲಿ ನಾನ್ ಇನ್ನೊಬ್ರ ಬಗ್ಗೆ ವಿಚಾರ ಮಾಡಲ್ಲ ನನ್ನ ಬಗ್ಗೆ ಅಷ್ಟ ನಾನ್ ಬರಲ್ಲ ನಿಮ್ ಕೂಡ ಬರಂಗಿಲ್ಲ ನಿನ್ನ ಎಳಕೊಂಡು ಹೊಕ್ಕನಿ ನಾ ಹೇಳೋದ್ ಸ್ವಲ್ಪ ಕೇಳ್ರಿ ಅಣ್ಣ ಏನ್ ಮಾಡತ್ತಿ ಇರವ ಸರಿ ನೀನ ಮಲ್ಲವನ್ ಕೂಟ ನಂದೊಟ್ಟು ಕೆಲಸ ಐತಿ ರತಿಗವ ಬಿಡಸಯ್ಯವ್ವ ನನ್ನ ಏ ಮಾನಗೇಡಿ ಕೈ ಬಿಡಾಕಿದ ಹುಚ್ಚಾಡಿಯನ ಶಾಣೆ ಅಡಿಯ ಈರಿ ಏನಂದಿ ಅಣ್ಣ ಆಕಿದೆ ಕೈ ಬಿಡ ನಿನ್ ಕೂಟ ಒಂದಿಟ ಮಾತಾಡ್ದೈತಿ ಏ ಸರಿ ನಿನ್ನ ಮಾತು ಕತಿ ಆಮೇಲೆ ನೋಡೋಣ ಯಾ ತಲೆ ಕೆಟ್ಟ ಹುಚ್ಚೊಳೆ ಮಗ ಕೂಡನೋ ಏನ್ ನನಗ ಆ ಹುಡುಗಿ ಕೂಟ ಮದ್ವಿ ಮಾಡಿಸ್ತಾನಿ ಒಟ್ಟ ತಡಕೋ ಅಂದ್ರ ಆತ್ರಿ ಹುಟ್ಟಿದ್ದ ಆಂಜನೇಯ ಮಾಡ್ದಂಗ್ ಮಾಡಕತ್ತಾನ ನನ್ನ ಕೈ ಬಿಡಸಯ್ಯವ್ವ ಅಡಿ ಇವನು ದಾರ್ಯಾಗ ಹೋಗಿ ಆಮೇಲೆ ಇವನ್ನ ನಮ್ಮ ದಾರಿಗೆ ತರಬೇಕ ಅಯ್ಯಣ್ಣ ನಾ ನೋಡಿದ್ರ ಅರ್ಜೆಂಟ್ ಒಂದು ವಿಷಯ ತಿಳಿಸೋದಿತ್ತ ಅದಕ್ಕೆ ಬಂದಿದ್ನಿ ಏ ಸರಿ ಯವ್ವ ನಿಂದೆಲ್ಲಿ ಅರ್ಜೆಂಟ್ ಸರಿ ಅಣ್ಣ ನಿನ್ನ ಮದ್ವಿ ಬಗ್ಗೆ ಮಾತಾಡಕ್ ಬಂದಿದ್ನಿ ಇರವ ನನ್ನ ಮದ್ವಿದ ಅಣ್ಣ ನೀ ನೋಡಿದ್ರ ನನ್ನ ಮಾತ ಕೇಳವಲ್ಲಿ ಹೇಳು ನನ್ನ ಮದ್ವಿದ ಏನ್ ಮಾತಾಡಕ್ ಬಂದಿದ್ದಿ ಅಣ್ಣ ತಡ್ಕೋ ಒಟ್ಟ ಭಾರಿ ಖುಷಿ ಸುದ್ದಿನ ಐತಿ ಮಲವ ಹೋಗ್ವಾ ಒಟ್ಟು ಬೆಲ್ಲನರ ಸಕ್ರಿನರ ತಂಬ ನಮ್ಮ ಅಣ್ಣನ ಬಾಯಾಗ ಹಾಕಿ ಖುಷಿ ಸುದ್ದಿ ಹೇಳ್ತಾನಿ ಹೌದನ ಆತ್ ಬಿಡಂಗಾರ ಮಲ್ಲವ ಒಳಗ್ ಹೋಗು ಅಬ್ಬ ಮನ್ಯಾಗಿದ್ದವ್ರು ದೊಡ್ಡವರು ಯಾರು ಈ ಕರ್ಮಾನ ನೋಡ್ಲಿಲ್ಲ ಇಲ್ಲಾರ ಈ ಹುಚ್ಚ ಬಾಡ್ಯಾನ ಕೂಟ ನನಗೂ ಒಂದು ಕತಿ ಕಾಣಿಸ್ತಿದ್ರ ಇರವ ಹೇಳ ಏನ ಖುಷಿ ಸುದ್ದಿ ಅಂದಿಲ್ಲ ನಿನ್ನ ಬಾಯಾಗ ಮಣ್ಣು ಹಾಕ ನಿನ್ ಹೆಂಡ್ರ ಸಾಯ ಬದ್ಲಿ ನೀನಾರ ಶೆಟ್ಟಿ ಬೇಕಾಗಿತ್ತ ಏನಾರ ಮಾಡಿ ಇದಕ್ಕೊಂದು ಕನ್ನೆ ಮೇಳ ಮಾಡಿ 10,000 ರೂಪಾಯಿ ಇಸ್ಕೊಂಡ್ರಾತಂದ್ರ ನನ್ನ ಕುತ್ತಿಗೆಗೆ ಉರುಳ್ ತಂದ ನೀವ ಉರುಣಿಗೆ ಭಾಡ್ಯ ಇರವ ಹೇಳ್ತೀನ ನಿನ್ನ ಕುತ್ತಿಗೆ ಹೆಚ್ಚಗ್ಲೆ ಅಯ್ಯಣ್ಣ ಅದು ಖುಷಿ ಸಮಾಚಾರ ಮಲ್ಲವನ್ನ ನಿನ್ ಕೂಟ ಮದ್ವಿ ಮಾಡ್ಕೊಳಕ ಮದ್ವಿ ಮಾಡ್ಕೊಡಕ ಒಪ್ಕೊಂಡಾರ ಅಯ್ಯಣ್ಣ ಹೌದನ ಇರವ ಹ್ಞೂ ಅಯ್ಯಣ್ಣ ಆದ್ರ ಏನಾದ್ರ ಏನಿಲ್ಲ ನಿನಗ ಏನೇನ್ ವರದಕ್ಷಿಣೆ ಕೊಡ್ಬೇಕ ಅಂತ ಹೇಳಿ ಕೇಳಿದ್ರ ಇಷ್ಟನ ಒಂದು ಕೆಲಸ ಮಾಡೋಣ ನನಗೊಂದು ಚೈನಾ ಉಂಗ್ರ ಮಗಳಿಗೆ ಏನ್ ಹಾಕ್ತಾರ ನೋಡು ಅವ್ರಿಗೆ ಬಿಟ್ಟಿದ್ದು ಹಂಗ ನನಗ ರೇಷ್ಮಿ ದೋತ್ರ ರೇಷ್ಮಿ ಅಂಗಿ ರೇಷ್ಮಿ ಶಲ್ಯವು ಚರ್ಮದ ಚಪ್ಪಲ್ ಹಂಗ ಕೈಯಾಗಿಂದು ಒಂದು ವಾಚ ಹಂಗ ಇರವ 10,000 ರೊಕ್ಕ ಮಾತ್ರ ಕೊಡಬೇಕು 10,000 ರೊಕ್ಕ ಕೊಡ್ಬೇಕ ಅಣ್ಣ ಮತ್ತ ನೀ ನನಗ 10,000 ಕೊಡ್ತಾನಿ ಲಗ್ನ ಮೇಳ ಮಾಡಿದ್ರ ಅಂದಿದ್ರಿ ಅದಕ್ಕ ನಾ ಇರವ ಆ ಹುಡುಗಿ ಅಪ್ಪನ ಕಡೆನ
10,000 ಇಸ್ಕೊಂಡು ನಿನಗ ಕೊಡಾಕ್ ಕುಂತಾನಿ. ಅಯ್ಯೋ ಇದ್ರ ಮಾರ ಮಣ್ಣಾಗಡಗ್ಲಿ, ಇದ್ರ 10,000 ದಾಸಕ್ಕ ಒಳೆ ನಾನು ಸಂಕಟದಾಗ ಸಿಕ್ಕೊಂಡಿ. ಅಂದಂಗ ಇರವ ಲಗ್ನ ಯಾವಾಗ ಮಾಡಿ ಕೊಡ್ತಾರಂತ. ನನ್ನ ಮಕ್ಕಳ ಭವಿಷ್ಯದ ಜೊತೆ ಗಿರಿಜಾನ ಬಗ್ಗೆನೂ ನಾನು ವಿಚಾರ ಮಾಡಬೇಕು. ನೋಡೋನು ಆ ದೇವ್ರು ಯಾವ ದಾರಿಯನ್ನ ತೋರಿಸ್ತಾನ ಅದೇ ದಾರಿಗೆ ಹೋದ್ರಾತ. ಮಲ್ಲವ್ವ ಅಂತ ಕೆಲ್ಲ ತುಂಬಾ ಹೃದಯವಂತಿಕೆ ಇರಕ್ಕೆದಾಳ. ಈ ಮನೆಗೆ ತಕ್ಕ ಮಾಡಿಸ್ತಂಗ ಅದಾಳ. ಈ ಮನೆ ಇಡೀ ಜವಾಬ್ದಾರಿನ ಹೊತ್ತ ತೂಗ್ಸುವಂತ ಧೈರ್ಯ ಆಕಿ ಕಡೆ ಐತಿ. ಜೊತೆಗೆ ಒಳ್ಳೆ ಮನಸ್ಸು. ಮಂದಾಕಿನಿ ಜೊತೆ ಮದ್ವಿನ ನಾ ಈ ಜನ್ಮದಾಗ ಮಾಡಿಸಿ ಕೊಡಂಗಿಲ್ಲ ಅಂದ್ರ ಕೊಡಂಗಿಲ್ಲ. ಇದ ನನ್ನ ಕಡೆ ನಿರ್ಧಾರ. ವೈನಿ ಒಬ್ಬೇಕಿ ಈ ಮನಿ ಬಿಟ್ಟು ಹೋಗಿ ಮನಿದು ಪೂರ್ತಿ ತಾಳ ತಪ್ಪೇತಿ. ಈಕಿ ನಮ್ಮತ್ತಿ ಇದ ಮನ್ಯಾಗ ಹುಟ್ಟಿ ಬೆಳೆದಿದ್ರು ಒಂದ ದಿನಾನು ಈ ಮನಿಗೆ ಒಳತಾಗ್ಲಿ ಅಂತ ಎಂದು ಭಾವನೆ ಇಟ್ಕೊಂಡಿಲಿಕ್ಕಿ. ಅಂತದ್ರೊಳಗ ಈಗ ಬಂದು ಇಷ್ಟು ಸಿಂಪತಿ ತೋರ್ಸಕತ್ತಾಳಂದ್ರ ಇದ್ರ ಹಿಂದ ಈಕಿ ಸ್ವಾರ್ಥ ಐತೆ ಅನ್ನೋದು ನನಗ ಅರ್ಥಕತಿ. ಆದ್ರ ಬೆಳ್ಳಗಿರೋದೆಲ್ಲ ಹಾಲ್ ಅಂತೇಳಿ ನಂಬೋ ನಮ್ಮ ರಾಜಣ್ಣಗ ಈಕಿ ಮುಖವಾಡ ಅರ್ಥ ಆಗುದಿಲ್ಲ. ಅರ್ಥ ಆಗ್ಲಿಕ್ರು ನಾನ್ ಅರ್ಥ ಮಾಡಿಸ್ತೇನೆ. ಹೋಗಿ ಹೋಗಿ ಈಕಿ ಮಗಳು ಆ ಮಂದಾಕಿನಿ ಈ ಮನಿ ಸತಿಯ. ಒಂದ್ ವೇಳೆ ಅಕ್ಕಿ ಜೊತೆ ರಾಜಣ್ಣನ ಮದುವೆ ಆತಂದ್ರ ನಮ್ಮ ಮನೆ ಮಾನ ಮರ್ಯಾದಿ ಎಲ್ಲ ಬೀದಿ ಪಾಲಕ್ಕತಿ. ಬಣ್ಣ ಬಣ್ಣದ ಮಾತಾಡಿ ರಾಜಣ್ಣನ ಮಳ್ಳ ಮಾಡಿ ಈ ಮನೆಗೆ ತನ್ನ ಮಗಳನ್ನ ಸಸಿ ಮಾಡಿ ಈ ಇಡೀ ಆಸ್ತಿನೆಲ್ಲ ತನ್ನ ಮುಷ್ಟಿಯೊಳಗ ಇಟ್ಕೋಬೇಕನ್ನೋದ ಈಕಿದು ದೊಡ್ಡ ಕುತಂತ್ರ ಆಗೈತಿ. ಅಪ್ಪ ದೊಡ್ಡಪ್ಪ ಇದ್ದಾಗ ಈ ಮನೆಗೆ ಬಂದ್ರ ಬರೀ ಅವ್ರ ಕೂಟ ಜಗಳ ಮಾಡಕ್ಕೆ. ಅವ್ಗ ದೊಡ್ಡಮ್ಮಗ ಅವ್ರಿಗೇನು ಏನಾರ ಒಂದ್ ಅಂದ ಅವ್ರನ್ನ ಅಳಸಾಕಿ. ಇಷ್ಟು ಕೆಟ್ಟ ಗುಣ ಐಕಿದೆ. ಈಗ ರಾಜಣ್ಣನ ಪರಿಸ್ಥಿತಿ ನೋಡಿ ಅವನ ಮನ್ಯಾಗ ಇದ್ದ ಅವನಿಗೆ ಸಹಾಯ ಮಾಡೋ ನಾಟಕ ಮಾಡಿ ತನ್ನ ಕೆಲಸ ಸಾಧಿಸ್ಕೊಳತಾಳ. ಅದನ್ನ ನಾನು ಈ ಜನ್ಮದಾಗ ನೆರವೇರಕ್ ಬಿಡೋದಿಲ್ಲ. ಯಾಕಂದ್ರ ಈ ಮನಿ ಮಗಳಾಗಿ ಈ ಮನಿಗೆ ಒಳತ ಬಯಸುದ ನನ್ನ ಜವಾಬ್ದಾರಿ ಐತಿ. ಅಂದಂಗ ಅನು ಹೇಳಾಕತ್ತಿದ್ಲ, ಹೊಸ ಅವನ್ನ ನೋಡ್ ಬಂದೇವಿ, ಭಾರಿ ಒಳ್ಳೆ ಆಕಿ ಅದಾಳ ಅಂತ. ಆಕಿ ಬಗ್ಗೆ ತಿಳ್ಕೊಂಡ ಮೊದ್ಲ ಆಕಿನ್ನ ನಮ್ಮ ರಾಜನ್ ಗೌಡನ್ ಕೂಟ ಮದ್ವಿ ಮಾಡಿಸ್ಬೇಕ. ಅವಾಗ ಈ ಮುದ್ಗಳ್ಳಿ ಆಕಿ ಮಗಳ ಮಂದಾಕಿನಿ ಬಂದ ದಾರಿಗೆ ಸುಂಕಿಲ್ಲ ಅಂತ ಈ ಮನಿ ಬಿಟ್ಟು ಹೊಕ್ಕಾರ. ರಾಜಣ್ಣ ಮನಿಗೆ ಬರ್ಲಿ. ಇವತ್ತ ಮಲ್ಲವನ ಬಗ್ಗೆ ಅವನ ಅಭಿಪ್ರಾಯ ಏನೈತೆ ಅನ್ನೋದು ಕೇಳೇ ಬಿಡ್ತೇನೆ. ಗಿರ್ಜಾ, ನೀನ ಒಬ್ಬಕ್ಕೆ ನೋಡ್ವ ಈ ಮನಿಗೆ ಒಳತಾಗ್ಲಿ ಅಂತ ಬಯಸಾಕಿ. ನೀನು ಈ ಮನಿಗೆ ಬಂದಿದ್ದು ಬಾ ಚಲೋ ಆತ.